ಇಬ್ಬರು ದಿಟ್ಟರು ಇಲ್ಲಿ ಕೊಟ್ಟಂಥ ನಿರ್ಧಾರಗಳನ್ನು ಗಮನಿಸಿದಾಗ ಅದರಲ್ಲೂ ಬುಲ್ಡೋಜರ್ ವಿರುದ್ಧವಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರ್ದು ಮನೆಯನ್ನು ಕೆಡುವಂಥದ್ದು. ಹೌದು, ಈ ದೇಶದ ಮ್ಯಾಕ್ಸಿಮಮ್ ಮನೆಗಳು ಯಾವುವು ಇವತ್ತು ನಾವು ವಿಚಾರ ಮಾಡಿ ನೋಡಿದಾಗ, ಇವತ್ತು ತನಿಖೆ ಮಾಡಿ ನೋಡಿದಾಗ ಯಾವ ಮನೆಯೂ ಸಹಿತ ಪೂರ್ತಿಯಾಗಿ ಲೀಗಲ್ ಆಗಿಲ್ಲ. ಒಂದಿಲ್ಲ ಒಂದು ಕಡೆ ಅತಿಕ್ರಮಣ ಆಗಿರ್ತದೆ. ಎಂಥ ಪರ್ಫೆಕ್ಟಾಗಿ ಮಾಡಿದ್ದೀವಪ್ಪ ನಾವು ಮನೆ ಅಂದರೂ ಇದು ನಿಶ್ಚಿತನ. ಬೇಕಾದ ಮನೆಯನ್ನು ನೀವು ಇವತ್ತು ಮಾಡ್ರಿ, ಮ್ಯಾಕ್ಸಿಮಮ್ 99.9 ಅಂದರೂ ಅಡ್ಡಿ ಇಲ್ಲ. ಯಾವುದೋ ಕಾರಣಕ್ಕಾಗಿ ಅಪ್ಪ ಏನೋ ತಪ್ಪು ಮಾಡಿದಾನ, ಭಯೋತ್ಪಾದಕನ ಮತ್ತೊಂದು ಇದ್ದಾನೆ ಅಂತೇಳಿ ಅದನ್ನು ಇನ್ನೂ ಡಿಸಿಷನ್ ಆಗಲಾರ್ದನ್ನು ಮನೆ ಕೆಡುವಂಥದ್ದು ನೋಡಿದ್ವಿ ನಾವು. ಬುಲ್ಡೋಜರ್ ಸಂಸ್ಕೃತಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಂತೂ ಬುಲ್ಡೋಜರ್ ಮುಖ್ಯಮಂತ್ರಿಗಳಂತ ಹೆಸರುವಾಸಿ ಆದರು. ನಿಜವಾಗಿಯೂ ಕಾನೂನು ಅದರದ್ದೇ ಆದಂಥದ್ದು, ಅದಕ್ಕೆ ಟೈಮಿಂಗ್ಸ್ ಇದ್ದೇವ. ಇಂಥ ಒಂದು ಜಬರ್ದಸ್ತಾಗಿ ನಡೆದಿದ್ದು ಎಲ್ಲ ಜನರು ಭಯಪಡ್ತಾ ಇದ್ದಾರೆ. ಅದರಲ್ಲೂ ಮುಸ್ಲಿಂ ಸಮುದಾಯದವರಂತೆ ನಮ್ಮ ಮನೆ ಯಾವಾಗ ಬೀಳ್ತದೆ, ನಿಮ್ಮ ಮನೆ ಯಾವಾಗ ಬೀಳ್ತದೆ. ಯಾಕೆಂದರೆ ಒಂದಿನ ಒಂದು ಹೇಳಿದ್ದಲ್ಲ ಇವಾಗ, ಯಾವುದೋ ಮನೆ ನೀವು ಸ್ವತಃ ತೆಗೆದುಕೊಂಡಂಥ ಮನೆ ಕಟ್ಟೋ ಮುಂದೆ ಎಲ್ಲಾದರೂ ಒಂದು ಸ್ಲೋಪ್ ಆಗೇ ಇರ್ತದೆ. ನಾವು ಏನು ಪ್ಲ್ಯಾನ್ ಹಾಕಿ ಕೊಟ್ಟಿರ್ತೀವಿ, ಟೌನ್ ಪ್ಲ್ಯಾನಿಂಗು ಆಯಿತು ಅಥವಾ ಒಂದು ನಮ್ಮ ವಿಲೇಜ್ ಪ್ಲ್ಯಾನಿಂಗ್ ಆಯಿತು ಅಥವಾ ನಮ್ಮ ಇನ್ನೊಂದು ಕಡೆ ಆಯಿತು, ಆ ಪ್ರಕಾರ ನಾವು ಯಾರೂ ಮನೆಯನ್ನು ಕಟ್ಟಿರೋದಿಲ್ಲ. ಒಳಗೆ ಹೋದಾಗ ಒಂದು ಏನೇನೋ ಬದಲಾವಣೆ ಆಗಿರ್ತಾವೆ. ಮತ್ತು ಅದು ಸಂದರ್ಭ ತಕ್ಕಂಗೆ ಅನಿವಾರ್ಯನೂ. ಯಾವುದೋ ಕಾರಣಕ್ಕಾಗಿ ಒಂದು ಅತಿಕ್ರಮಣ ಮಾಡಿದಾರಪ್ಪ ಅಂತೇಳಿ ಮಸ್ಜಿದ್ಗಳನ್ನು ಕೆಡವಿದ್ದು, ಮನೆಗಳನ್ನು ಕೆಡವಿದ್ದು ನಾವು ಭಾಳ ನೋಡಿದ್ದೀವಿ ಬುಲ್ಡೋಜರ್ ಮೂಲಕ. ಅದರಲ್ಲೂ 80-20 ಏನು ಆಟ ಆಡಿದರು ನಮ್ಮ ಯೋಗಿ ಆದಿತ್ಯನಾಥ್ ಅವರು, ಅದನ್ನು ಯಾರು ಕೇಳೋರು ಇರಲಿಲ್ಲ. ಅಂಥ ಪ್ರಸಂಗದಲ್ಲೇ ಗವಾಯಿಯವರು, BR ಗವಾಯಿಯವರು ತಡೆದ್ರು ಅದನ್ನು. ಅದು ಕಾನೂನು ಅದಪ್ಪ, ನೀವು ಕೆಡವ್ರಿ ಅತಿಕ್ರಮವಾಗಿ ತೆಗೀರಿ, ಬೇಡ ಅಂತ ಹೇಳೋದಿಲ್ಲ. ಅದ್ರ ಅವಕಾಶ ಕೊಡ್ಬೇಕಲ್ಲ, ಟೈಮ್ ಕೊಡ್ಬೇಕಲ್ಲ ಅವ್ರು ತಮ್ಮ ಮನೆಯನ್ನು ಕಿತ್ಕೊಂಡು ಹೋಗೋದಕ್ಕೆ, ಅಥವಾ ಶಿಫ್ಟ್ ಆಗೋದಕ್ಕೆ, ಮಾಡೋದಕ್ಕೆ. ಹೌದು, ಕೋರ್ಟ್ಗಳಿರೋದು ನ್ಯಾಯಪರವಾಗಿ ಕೇಳೋ ಸಲುವಾಗಿ ಕೋರ್ಟ್ ಡಿಸಿಷನ್ ಒಂದೊಂದು ಮಾಡಿರಿ. ಇಲ್ಲ, ಸ್ಟೇ ಕೊಡ್ತಾರಂತ ಆನ್ ದ ಸ್ಪಾಟ್ ಕೆಲವೊಂದು ಎಷ್ಟೋ ಮನೆಯನ್ನು ಕೆಡಿ ಹೋಗ್ಬಿಟ್ರು. ಅವೆಲ್ಲ ಬೀದಿ ಬಿದ್ದಂಥ ಘಟನೆಗಳು ಇವತ್ತು ನೆನಪಿಸ್ಬೇಕಾಗಿದೆ. ಅದನ್ನು ಇಂಥ ಒಂದು ಬುಲ್ಡೋಜರ್ ಸಂಸ್ಕೃತಿಗೆ ಕಡಿವಾಣ ಹಾಕಿದವರು ನಮ್ಮ ಗವಾಯಿ ಅವರು. ಈಗ ಅಂಥದ್ದು ವಕ್ಫ್ ಬಗ್ಗೆ ನಡೆದ ಈಗ ಆಲ್ರೆಡಿ